ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ GDS ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಬ್ರೋ, ಓಪನ್ ಆದ್ರೂ ಕೂಡ ಲಾಗಿನ್ ಪ್ರೋಸೆಸ್ ತೋರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ನ ಹಾಕ್ತಿದ್ದೀನಿ ನೋಡಿ. ಒಂದು ನಿಮಿಷ, ಸ್ಕ್ರೀನ್ ರೆಕಾರ್ಡ್ ನ ಹಾಕ್ತಿದ್ದೀನಿ ನೋಡಿ. ಮೊದಲನೇದಾಗಿ ನಾವು ಇವಾಗ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಾರ್ಮಲ್ ನಾನು ಏನ್ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಆ ಒಂದು ಪೇಜ್ ಓಪನ್ ಆಗ್ತಿದೆ. ಲಾಗಿನ್ ಪೇಜ್ ಓಪನ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಮತ್ತೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗಲ್ಲ. ಏನಕ್ಕಪ್ಪ, ನಾವು ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಯಾವಾಗ 31ನೇ ತಾರೀಕು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಡೇಟ್ ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಡೇಟು 1/2/2026 ಅಂತ ಹಾಕಿದ್ದಾರೆ. ನಿನ್ನೆ ನೋಡಿದ್ರೆ ಇವತ್ತು ಡೇಟ್ ಇತ್ತು ಆಕ್ಚುಲ್ ಆಗಿ, ಒನ್ ಡೇ ಇವಾಗ ಹಿಂದಕ್ಕೆ ಹಾಕೊಂಡಿದ್ದಾರೆ. ಏನಪ್ಪ ಇದು, ಏನ್ ವಿಚಿತ್ರನೋ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ವೇರಿಯಸ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರು ವರ್ಕ್ ಆಗ್ತಿಲ್ಲ. ನೋಡ್ಬೋದು ಇಲ್ಲಿ ಏನ್ ಕ್ಲಿಕ್ ಮಾಡಿದ್ರು ವರ್ಕ್ ಆಗ್ತಿಲ್ಲ. ಏನ್ ವೆಬ್ಸೈಟ್ ಏನೋ. ಮತ್ತೆ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲಾಗಿನ್ ಅಂತ ಬರುತ್ತೆ. ಆ ಒಂದು ಲಾಗಿನ್ ಟ್ಯಾಬ್ ಕೂಡ ಇಲ್ಲ ಇದರಲ್ಲಿ. ಸೊ ಏನೇನು ಇಲ್ಲ ಇದರಲ್ಲಿ. ಇವಾಗ ನೀವು ಅಪ್ಲೈ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋದೇ ಬೆಟರು. ಏನಕ್ಕಪ್ಪ ಅಂದ್ರೆ ಇವತ್ತು ನೈಟ್ ತನಕನೂ ಕೂಡ ವೆಯ್ಟ್ ಮಾಡಿ, ಒಂದ್ ವೇಳೆ ನನ್ನ ಅಪ್ಲೈ ಮಾಡೋಕ್ಕೆ ಲಾಗಿನ್ ಮಾಡೋಕ್ಕೆ ನನ್ನ ಪೇಜ್ ಸಿಕ್ತು ಅಂತ ಹೇಳಿದ್ರೆ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದು ತುಂಬ ಜನ ಗಾಬರಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲಿ ಬ್ರೋ ಅಪ್ಲೈ ಮಾಡೋಕ್ಕೆ ಟ್ಯಾಬೇ ಸಿಗ್ತಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಪ್ಲಿಕೇಶನ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿ ಆ ಒಂದು ಟ್ಯಾಬ್ನ ನೋಡಿ ರಿಜಿಸ್ಟರ್ ಆಗಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನೀವು ಹೊಸ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೂ ಕೂಡ ಟೈಮ್ ಇದೆ. ಬಟ್ ಹೊಸ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆದ್ಮೇಲೂ ಕೂಡ ಅಪ್ಲೈ ಮಾಡಬೇಕು ಅಂದಾಗ ನಾವು ಮತ್ತೆ ಲಾಗಿನ್ ಆಗ್ಬೇಕಾಗತ್ತೆ ಅಲ್ಲಿ. ಸೊ ನಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕಾಗುತ್ತೆ. ಆ ಒಂದು ರಿಜಿಸ್ಟರ್ ನಂಬರ್ ಲಾಗಿನ್ ಮಾಡಕ್ಕೆ ಲಾಗಿನ್ ಟ್ಯಾಬೇ ಇಲ್ಲ ಅಲ್ಲಿ. ಅದೇ ನನಗೆ ಕನ್ಫ್ಯೂಷನ್ ಆಗ್ತಿರೋದು. ಮತ್ತೆ ಇನ್ನೊಂದು ವೇರಿಯಸ್ ಪೋಸ್ಟ್ ಅಂತ ಇದೆ. ಈ ವರ್ಷ ಎಷ್ಟೆಷ್ಟು ಯಾವ್ಯಾವ ಡಿವಿಷನ್ಗೆ ಎಷ್ಟೆಷ್ಟು ಪೋಸ್ಟ್ ಅಂತ ಹೇಳ್ಬಿಟ್ಟು ಬಿಡ್ತಾರಲ್ವಾ. ಸೊ ಆ ಒಂದು ಟ್ಯಾಬನ್ನು ಕೂಡ ನಿಮ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಆ ಒಂದು ಟ್ಯಾಬನ್ನು ಕೂಡ ಏನು ವರ್ಕ್ ಆಗ್ತಿಲ್ಲ. ನೋಡ್ಬೋದು ಇಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಏನು ವರ್ಕ್ ಆಗ್ತಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಸೊ ಈ ಪ್ರಾಬ್ಲಮ್ ಏನು ನಿಮಗೆ ಕಂಟಿನ್ಯೂ ಆಗಲ್ಲ. ಏನಕ್ಕಪ್ಪ ಅಂದರೆ ಇದು ಸರ್ವರ್ ಇಶ್ಯೂ ಇರ್ಬೋದು. ಮತ್ತು ತುಂಬ ಜನ ಒಂದೇ ಸತಿ ಅಪ್ಲೈ ಮಾಡೋಕ್ಕೆ ಬಂದಾಗ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಇದು ಆಲ್ಮೋಸ್ಟ್ ಇನ್ನೊಂದು 2-3 ಅವರಲ್ಲಿ ಸರಿ ಹೋಗ್ಬಿಡುತ್ತೆ. ಅವಾಗ ನಾನು ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ಲಾಗಿನ್ ಟ್ಯಾಬ್ ಬರುತ್ತೆ. ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ನೀವು ಲಾಗಿನ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಮಾಸ್ ಕಾರ್ಡ್ ಅಪ್ಲೈ ಮಾಡುವಂಥದ್ದು, ಡೇಟ್ ಆಫ್ ಬರ್ತ್ ಮತ್ತೆ 10th ಡೀಟೇಲ್ಸ್ ಎಲ್ಲಾನು ಕೂಡ ಅಪ್ಲೈ ಮಾಡೋದು, ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ಬರುವಂಥ ಒಂದು ಪ್ರೋಸೆಸ್ನಲ್ಲಿ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಜಸ್ಟ್ ಲಾಗಿನ್ ಟ್ಯಾಬ್ ಇಲ್ಲಿ ಆ್ಯಕ್ಚುಲಾಗಿ ಲಾಗಿನ್ ಟ್ಯಾಬ್ ಇದೆ. ಸೊ ನಾವು ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಮತ್ತೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಬರ್ತಿದೆ. ಸೊ ಇಲ್ಲಿ ಬರಬಾರ್ದು. ಇಲ್ಲಿ ಬಂದ್ರೂ ಕೆಳಗಡೆ ಇಲ್ಲಿ ನೋಡ್ಬೋದು, ಇಲ್ಲಿ ಲಾಗಿನ್ ವಿಲ್ ಬಿ ಎನೇಬಲ್ ಓನ್ಲಿ ದ ಡ್ಯೂರಿಂಗ್ ದ ಅಪ್ಲಿಕೇಶನ್ ಸಬ್ಮಿಷನ್ ವಿಂಡೋ ಆಸ್ ಮೆನ್ಷನ್ ಇನ್ ದ ನೋಟಿಫಿಕೇಶನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗುತ್ತೋ ಅವಾಗ ಲಾಗಿನ್ ಟ್ಯಾಬ್ ಅನ್ನುವಂಥದ್ದು ಇಲ್ಲಿ ಕೆಳಗಡೆ ಬರುತ್ತೆ. ಬಟ್ ಇನ್ನೂ ಬಂದಿಲ್ಲ ಇಲ್ಲಿ. ಸೊ ಬಂದಿಲ್ಲ ಅಂದರೆ ನೋಟಿಫಿಕೇಶನ್ ಅನ್ನುವಂಥದ್ದು ಇನ್ನೂ ಓಪನ್ ಆಗಿಲ್ಲ ಅಂತ ಅರ್ಥ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಯಾರಿಗೂ ಕೂಡ ತೋರಿಸ್ತಿಲ್ಲ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇವತ್ತು ಒಳಗೆ ಅದು ಏನೋ ಲಾಗಿನ್ ಟ್ಯಾಬ್ ಓಪನ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನಾನೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.